ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳಿಗೆ ಭಯ ಶುರುವಾಗಿದೆ. ದಚ್ಚುಗೆ ಆತಿಥ್ಯವನ್ನ ನೀಡಿದ್ರೆ ಕೆಲಸಕ್ಕೆ ಬರುತ್ತೆ ಕುತ್ತು. ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳಿಗೆ ಭಯ ಶುರುವಾಗಿದೆ. ದಚ್ಚುಗೆ ಆತಿಥ್ಯವನ್ನ ನೀಡಿದ್ರೆ ಅವರ ಕೆಲಸಕ್ಕೆ ಕುತ್ತು ಬರುತ್ತೆ. ಮೈಯೆಲ್ಲ ಕಣ್ಣಾಗಿ ದಚ್ಚು ಮೇಲೆ ಸಿಬ್ಬಂದಿಗಳು ನಿಗಾ ವಹಿಸ್ತಾ ಇದ್ದಾರೆ. ಸಾಮಾನ್ಯ ಕೈದಿಯಂತೆ ಪತ್ನಿ ಭೇಟಿಗೆ ಅವಕಾಶವನ್ನ ಕೂಡ ನೀಡಲಾಗಿತ್ತು. ದರ್ಶನ್ ಭೇಟಿಗೆ 2 ಗಂಟೆ ವಿಜಯಲಕ್ಷ್ಮಿ ದರ್ಶನ್ ಕಾದಿದ್ದಾರೆ. 5-6 ನಿಮಿಷ ಮಾತ್ರ ಮಾತುಕತೆಗೆ ಅವಕಾಶವನ್ನ ನೀಡಲಾಗಿರುವಂತದ್ದು. ಪತಿ ದಚ್ಚು ಸ್ಥಿತಿಯನ್ನ ನೆನೆದು ವಿಜಯಲಕ್ಷ್ಮಿ ಕಣ್ಣೀರಾಕಿದ್ದಾರೆ. ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳಿಗೆ ಸದ್ಯ ಇಂದಿನ ದಿನದಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಈ ಬಾರಿಯೂ ಕೂಡ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇನ್ನೂ ಕೂಡ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಈ ಮೂಲಕ ನಿಜಕ್ಕೂ ಕೂಡ ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳಿಗೆ ಭಯ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಮೈಯೆಲ್ಲ ಕಣ್ಣಾಗಿ ದಚ್ಚು ಮೇಲೆ ಹದ್ದಿನ ಕಣ್ಣಿನ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಇನ್ನು ಸಾಮಾನ್ಯ ಕೈದಿಯಂತೆ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಭೇಟಿಗೆ ಅವಕಾಶವನ್ನ ಕೂಡ ಮಾಡಲಾಗಿರುವಂಥದ್ದು. ಇನ್ನು ದರ್ಶನ್ ಭೇಟಿಗೆ 2 ಗಂಟೆಗಳ ಕಾಲ ಕಾದಿದ್ದಾರೆ. ತಮ್ಮ ಪತಿ ದರ್ಶನನ್ನ ನೋಡೋಕೆ ವಿಜಯಲಕ್ಷ್ಮಿ 5-6 ನಿಮಿಷ ಮಾತ್ರ ಮಾತುಕತೆಗೆ ಅವಕಾಶವನ್ನ ನೀಡಲಾಗಿರುವಂಥದ್ದು. ಇನ್ನು ಪತಿ ದಚ್ಚು ಸ್ಥಿತಿಯನ್ನ ಕಂಡು ವಿಜಯಲಕ್ಷ್ಮಿ ದರ್ಶನ್ ನಿಜಕ್ಕೂ ಕೂಡ ಕಣ್ಣೀರು ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿದ್ದಾರೆ. ತಮ್ಮ ಸಹಚರರೊಂದಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ 6 ದಿನ ಕಳೆದ ದಾಸ. ಪರಪ್ಪನ ಅಗ್ರಹಾರದಲ್ಲಿ 6 ದಿನ ಕಳೆದ ದಾಸ. ಬ್ಯಾರಕ್ನಲ್ಲಿ ದಚ್ಚು ದಿನಚರಿ ಹೇಗಿದೆ ಗೊತ್ತಾ? ಪರಪ್ಪನ ಅಗ್ರಹಾರದಲ್ಲಿ ಸಿಬ್ಬಂದಿಗಳು ಕಠಿಣ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ. ದಚ್ಚುಗೆ ಸವಲತ್ತನ್ನ ನೀಡಿದ್ರೆ ಅವರ ಕೆಲಸಕ್ಕೆ ಕುತ್ತು ಫಿಕ್ಸ್. ಸುಪ್ರೀಂ ಕೋರ್ಟ್ ಆದೇಶದಂತೆ ದಚ್ಚು ಮೇಲೆ ನಿಗಾವನ್ನ ವಹಿಸಲಾಗಿದೆ. ಕ್ಯಾಮೆರಾ ಸದಾ ನಿಗಾ ಇಡಬೇಕು. ಕ್ಯಾಮೆರಾ ಮೇಲೆ ಬ್ಯಾರಕ್ನಲ್ಲೇ ಓಡಾಡಬೇಕು, ಅಲ್ಲೇ ಕೂತ್ಕೋಬೇಕು, ಹಾಗೆ ಅಲ್ಲೇ ನಿದ್ದೆ ಮಾಡಿ 4 ಗೋಡೆ ಮಧ್ಯೆ ದಾಸ ವಾಸವನ್ನ ಮಾಡಬೇಕಾಗಿದೆ. ಪರಪ್ಪನ ಅಗ್ರಹಾರ ಈ ಹಿಂದೆ ರಾಜಾರೋಷವಾಗಿ ರಾಜಾತಿಥ್ಯವನ್ನ ಅನುಭವಿಸಿದಂತಹ ನಟ ದರ್ಶನ್ ಈ ಬಾರಿ ಸುಪ್ರೀಂ ಕೋರ್ಟ್ ಒಂದು ಸೂಚನೆಯನ್ನ ನೀಡಿದೆ. ಹೈಕೋರ್ಟ್ ಹಾಗೂ ದೇಶದ ಪ್ರತಿ ಜೈಲು ಸಿಬ್ಬಂದಿಗಳಿಗೂ ಕೂಡ ಸೂಚನೆಯನ್ನ ನೀಡಿರುವಂಥದ್ದು. ಯಾವುದೇ ಕೈದಿಗೆ ಅಪರಾಧಿತ ವಿಚಾರಣೆಗೆ ಒಳಪಡುವಂತಹ ಕೈದಿ ಆಗಿರ್ಬೋದು ಅಥವಾ ಅಪರಾಧಿ ಆಗಿರಬಹುದು, ಯಾರಿಗೂ ಕೂಡ ಯಾವುದೇ ಸವಲತ್ತುಗಳನ್ನ ನೀಡೋ ಹಾಗಿಲ್ಲ. ಹೀಗಾಗಿ ಅವರನ್ನ ಬ್ಯಾರಕ್ನಲ್ಲೇ ಇರಿಸಲಾಗಿದೆ. ಅಲ್ಲೇ ಓಡಾಡಬೇಕು, ಅಲ್ಲೇ ಕೂತ್ಕೋಬೇಕು, ಅಲ್ಲೇ ಮಲಗಬೇಕು. ಏನೇ ಮಾಡಿದ್ರೂ ಕೂಡ 4 ಗೋಡೆ ಮಧ್ಯೆಯೇ ದಾಸ ಇವಾಗ ವಾಸವನ್ನ ಮಾಡಬೇಕಾದಂತಹ ಸ್ಥಿತಿ ಇರುವಂಥದ್ದು ಪರಪ್ಪನ ಅಗ್ರಹಾರದಲ್ಲಿ.